ಸತ್ತಿದ್ದಾರ ಮಾರ ಮಾರಗಾವ ನಮ್ಮ ಹಾಡೇನ ಬೇದ ಲೇದಾವ ಹಾಡೇನ ಮನೆಯ ಲೇದಾವ ಬೆಲ್ಲಾಗಿ ನನ್ನ ಬೆನ್ನತಿ ಬಾನನ ಸೇವನ ಸೇರಡೋಣ ಸೇದಾನ ಸಕ್ಕರಿಯಾಗಿ ಸಂಗಟ ಬಾನ ಗುರುವಾರೇ ಒಣ ಸೇತಾನ ಉತ್ತತಿ ಬೇರಾಗಿ ಉಡಿಯಾಗ ಬಾನ ಸತ್ತೋಳ ರಾಮಲಿಂಗನ ನಮ್ಮ ಗುರುವಿನ ಮಾರ್ಗವೋ ಯಾವಲ ಹೇಳೋ ತಾವೇನ ದೇವರ ಮಾರ್ಗ ನೋಡಪ್ಪ ಬೆಳ್ಳಿಯ ಗಿರಿಯ ಊರಾಗ ಬೆಳ್ಳಿಯ ಗಿರಿಯ ಊರಾಗೋ ಲಿಂಗನದ ಬೀರಣ ದೇವಾರ ಲಿಂಗನದ ಬೀರಣ ದೇವಾರೋ ಹೊತ್ತರ ಮುಂಜಾನೆ ಅತ್ತಾನ ಹೊತ್ತರ ಮುಂಜಾನೆ ಅದ್ದನ ದೇವರ ಗಚ್ಚಿನ ಬತ್ತಾಲೇರಾನ ಗಚ್ಚಿನ ಬತ್ತಾಲೇರನ ದೇವರ ದ್ಯಾಮ ಜಾಳಕ ಮಾಡ್ಯಾನ ದ್ಯಾಮ ಜಾಳಕ ಮಾಡ್ಯಾನ ದೇವರ ನೇಮ ನಿಷ್ಠಿಗಳು ಮಾಡ್ಯಾನ ಆಗಿಲಿ ಆಡೋದೊಳಗ್ಯಾನೋ ದೇವರ ಕೋಲೆ ಹೊಕ್ಕಾನ ನಮ್ಮ ಗುರುವಿನ ಮಾರಾಗೋ ಬಂದ ಇಲ್ಲಿಗೆ ನಿಂತಾವ ಇಲ್ಲಿಗೆ ಬಂದ ಸಂದೋ ಗುರುವ ಹಾಡಿದರ ಪದ ಮುಂದೇನೋ ಕಾಲಿಲ್ಲ ಒದಿಯೋ ಕೈ ಹಿಡಿದ ಬಸೋ ಹನ್ನೆಳೆ ಮಾಯವನ ತಮ್ಮನೋ ದೇವಿ ನಮ್ಮ ದೇವರ ಬಂದನೆ ಯಾವ ಸುವರ್ಣ ಕರ್ನಾಟಕ, ವಿಜಾಪುರ ಜಿಲ್ಲೆ, ಕಲಬುರಗಿ ಜಿಲ್ಲೆ ಇವು ಹೆಂಗಂತ ಕೇಳಿದ್ರೆ ಸತ್ಯ ಶರಣರು, ಪವಾಡ ಪುರುಷರು, ಮಹಿಮಾ ಪುರುಷರು ತಿರುಗಾಡಿರ್ತಕ್ಕಂಥ, ಸಂಚರಿಸಿರ್ತಕ್ಕಂಥ, ವಾಸ ಮಾಡಿರ್ತಕ್ಕಂಥ ಪುಣ್ಯ ಭೂಮಿಗಳು. ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳ್ತಾರಲ್ಲಣ್ಣ, ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳ್ತಾರಲ್ಲ, ಹೆಂಗ ಹೇಳ್ತಾರ್ರಿ ಮಾಸ್ತರ? ಯಾರೇನ ಮಾಡುವರು ಯಾರಿಂದಲೇ ಏನಾಗುವುದು, ಪೂರ್ವ ಜನ್ಮದ ವಿಧಿ ಕರ್ಮಗಳು ಬೆನ್ನ ಬಿಡದಿದ್ದಾಗ ವಿಧಿಗಂಜಿ ಕಾಡಿನೊಳಗೆ ಸೇರಿದರೆ ಹುಲಿ ತಿನ್ನದೆ ಬೆನ್ನು ಬಿಡದಯ್ಯ, ಹುಲಿಗಂಜಿ ಹುತ್ತಿನೊಳಗೆ ಸೇರಿದರೆ ಸರ್ಪ ಕಚ್ಚದೆ ಬೆನ್ನು ಬಿಡದಯ್ಯ, ಸರ್ಪಕ್ಕಂಜಿ ಈ ಬೋದೊಳಗೆ ಬಂದರ ಮುನ್ನ ಮಾಡಿರ್ತಕ್ಕಂಥ ಪಾಪ ಕರ್ಮಗಳು ನಿನ್ನ ಬೆನ್ನ ಬಿಡದಯ್ಯ ಚೆನ್ನಮಲ್ಲಿಕಾರ್ಜುನ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿ ತಿಳ್ಕೊಂಡು ಅಕ್ಕಮದೇವಿ ಈ ಮಾತನ್ನ ಹೇಳಿದ್ರು. ಈ ಮಾತಿನ ಪ್ರಕಾರನೇ ವಿಧಿ ಯಾರಿಗೆ ಬೆನ್ನ ಬಿಡಲಿಲ್ಲ ಅಂತ ಕೇಳಿದ್ರ, ಮಹಾತ್ಮರು ಪವಾಡ ಪುರುಷರು ಆಗಿರ್ತಕ್ಕಂಥ ಮುಗುಳು ಕೋಡದ ಎಲ್ಲಾ ಲಿಂಗಮುತ್ತಿಯರು ಜನಿಸಿ ಬಂದರು. ಎಲ್ಲಿ ಜನಿಸಿ ಬಂದರಂತ ಕೇಳಿದ್ರ, ಯಾವ ವಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ
ಮಿರ್ಗಿ ಗ್ರಾಮದ ಹಾಲುಮತ್ತದ ಸಮಾಜದ ದಂಪತಿಗಳಾಗಿರ್ತಕ್ಕಂಥವರು ಶಿವಪ್ಪ ಗಾಳಿ ಮತ್ತು ಕಾಶಿಬಾಯಿ ಗಾಳಿಯ ಪುಣ್ಯ ಗರ್ಭದಲ್ಲಿ ಇವರು ಜಟ್ಟಿಂಗರಾಯ ಮುತ್ತನ ವರವಿನ ಕಂದ ಮತ್ತು ತಮರಾಯ ಪೂಜಾರಿಯವರ ಆಶೀರ್ವಾದದಿಂದ ಹಿಂಗ ಮಿರ್ಗಿಯ ಗ್ರಾಮದಲ್ಲಿ ಎಲ್ಲಾ ಲಿಂಗ ಮುತ್ಯರ ಜನನ ಆಯಿತು. ಬಾಲ್ಯದೊಳಗ ಕುರಿ ಕಾಯ್ದು ಕುಸ್ತಿಯನ್ನ ಆಡಿ ಪೈಲವಾನಾಗಿದ್ರು. ಕುಸ್ತಿ ಆಡ್ಕೊತ ಹಳ್ಳಿ ಹಳ್ಳಿ ತಿರುಗಾಡ್ಬೇಕಾದ್ರ ಯಾವ ತಾವರಕೇಡ ಗ್ರಾಮಕ್ಕ ಕುಸ್ತಿ ಆಡ್ಬೇಕಾದ್ರ ಯಾವ ಕುಸ್ತಿಯನ್ನ ಆಡಿ ಮನೆಗೆ ಬರುವಂತ ಸಮಯದೊಳಗ ತಮ್ಮ ಎರಡನೇ ಹೆಂಡತಿ ತೀರಿ ಹೋಗಿರ್ತಕ್ಕಂಥ ಸುದ್ದಿ ಎಲ್ಲಾ ಲಿಂಗಮುತ್ಯರ ಕಿವಿಗೆ ಮುಡ್ತು. ಅವಾಗ ತನ್ನ ಹೆಂಡತಿ ತೀರಿದ್ದನ್ನ ಕೇಳಿ ಸ್ಮಶಾನ ಭೂಮಿಗೆ ಹೋಗಿ ನೋಡ್ತಾರ. ಸ್ಮಶಾನ ಭೂಮಿಯಲ್ಲಿ ಎಲ್ಲಾ ಲಿಂಗಮುತ್ಯರಿಗೆ ವೈರಾಗ್ಯ ಬಂದು ಈ ಸಂಸಾರದ ಬಲಿ ನನಗೆ ಬ್ಯಾಡೇ ಬೇಡ, ಒಂದಲ್ಲ ಎರಡು ಮದುವೆ ಆದ್ರೆ ಸಹಿತ ನನ್ನ ಹೆಂಡ್ರೆ ಬದುಕುಳಿಲಿಲ್ಲ, ನನಗೆ ಈ ಸಂಸಾರದ ಆಟ ಸಾಕು, ಸಂಸಾರದ ಜಂಜಾಡವನ್ನ ಬಿಟ್ಟು ನಾನು ಮೋಕ್ಷ ಮಂದಿರಕ್ಕೆ ಹೋಗಿ ಮುಟ್ಟಬೇಕು, ಗುರುವಿನನ್ನ ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ಏನು ಮಾಡಿದ್ರಪ್ಪ ಅಂತ ಕೇಳಿದ್ರ, ಗುರುಗಳನ್ನ ಅರಸುತ್ತ ಹುಡುಕ್ಯಾಡುತ್ತ ಎಲ್ಲಿಗೆ ಬಂದ್ರಪ್ಪ ಅಂತ ಕೇಳಿದ್ರ, ಅವರು ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮಕ್ಕೆ ಸಿದ್ಧಲಿಂಗ ಮುತ್ಯಾರ ಬಳಿ ಬಂದರು. ಸಿದ್ಧಲಿಂಗ ಮುತ್ಯಾರ ಹೇಳಿದ್ರು, ಯಪ್ಪ ನನಗೆ ಗುರುಬೋಧ ಬೇಕಂತ ಹೇಳಿ ತಿಳ್ಕೊಂಡೆ. ಎಲ್ಲಾ ಲಿಂಗ ಮುತ್ಯವರು ಕೇಳಿದ ಕೂಡಲೇ ಸಿದ್ಧಾಲಿಂಗ ಮುತ್ಯವರು ಹೇಳ್ತಾರೆ, ಸಿದ್ಧಲಿಂಗ ಮುತ್ಯವರು, ಯಪ್ಪ ಶಿಷ್ಯ ಆಗೋದ ಬಹಳ ಕಠಿಣ ಇತ್ತು, ನಿನಗೆ ಯಾಕೆ ಬೇಕು ಸಂಸಾರಿಗೆ, ಯಾಕೆ ಬೇಕು ಸನ್ಯಾಸದ ಆಶೆ, ನೀನು ಇಲ್ಲಿಂದ ಹೊಳ್ಳಿ ತಿರುಗಿ ನಿನ್ನ ಗ್ರಾಮಕ್ಕೆ ಹೋಗಿ ನಿನ್ನ ಊರಿಗೆ ಹೋಗತ್ತೆ ಹೇಳಿದ್ರು. ಯಪ್ಪ ಸಂಸಾರದ ಒಳಗಿರ್ತಕ್ಕಂಥ ಜಂಜಡ ನೋಡಿ ನನ್ನ ಮನಸ್ಸು ಬ್ಯಾಸರಾಗಿನೇ ನಾನು ಬಂದೀನಿ, ನನಗೆ ನೀವು ಗುರುಬೋಧ ಕೊಡ್ಬೇಕಂತ ಹೇಳಿದ ಕೂಡಲೇ ಯಾಕಾಗಲ್ಬೇಕಂತ ಹೇಳಿ ತಿಳ್ಕೊಂಡು ಎಲ್ಲಾ ಲಿಂಗ ಮುತ್ಯರಿಗೆ ಹೇಳಿದ್ರು, ಈ ಮಣ್ಣಿನ ಕುಣಿಯೊಳಗೆ 3 ದಿವಸ ಮುಚ್ಚಿಡ್ತೀನಿ ಮಗನ, ನೀನು ಬದುಕಿ ಬಂದ್ಯಪ್ಪ ಅಂತಂದ್ರೆ ನಿನ್ನ ಗುರುಬೋಧ ಕೊಡ್ತೀನಿ, ಇಲ್ಲಿಕ್ಕೆ ನಾನು ಕೊಡೋದಿಲ್ಲ ಅಂತ ಹೇಳಿ ಮಾತು ಷರತ್ತಬದ್ದಾಗಿ ಹಾಕಿ ಎಲ್ಲಾ ಲಿಂಗ ಮುತ್ಯರನ್ನ ಕುಣಿಯನ್ನ ತೆಗೆದು ಕುಣಿಯೊಳಗೆ ಮುಚ್ಚಿಟ್ರು. 3 ದಿವಸದ ಮ್ಯಾಗ ತೆಗೆದು ನೋಡದಾಕರ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಸಿದ್ಧಲಿಂಗ ಮುತ್ಯ ಅನ್ಕೋತ ಮ್ಯಾಗೆದ್ದು ಬಂದ್ರು. ಅವಾಗ ದೀಕ್ಷೆಯನ್ನ ಕೊಟ್ಟು ಎಲ್ಲಿಗೆ ಕಳಿಸಿದ್ರಂತ ಕೇಳಿದ್ರನ್ನ, ನಿನ್ನ ವಸ್ತಿ ಹದಿರಿ ಖಾಜೆ ಸಾಹೇಬರ ಆಶೀರ್ವಾದದಿಂದ, ಸಿದ್ಧಲಿಂಗ ಮುತ್ಯನ ಆಶೀರ್ವಾದದಿಂದ ಸೂರ್ಯ ಮುಳುಗುವಂತ ಜಾಗಕ್ಕೆ ನಿನ್ನ ವಸ್ತಿಯಾದ ಮಗನ ಹೋಗತ್ ಹೇಳಿದ ಕೂಡಲೇ ಯಾವ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಮುಗುಳುಕೋಡ ಗ್ರಾಮಕ್ಕೆ ಹೋಗಿ ವಸ್ತಿ ಮಾಡಿದ್ರು. ಇದು ಎಲ್ಲಾ ಲಿಂಗ ಮುತ್ಯರ ಪವಾಡ ಹಿಂಗ ಬರ್ತದ. ಇದನ್ನೇ ಇವತ್ತು ಯಾಕ ಮಾತಾಡ್ಬೇಕಾಯ್ತತೆ ಕೇಳಿದ್ರ, ಯಾಕೆ ಮಾತಾಡ್ಬೇಕ್ರಿ ಸರ? ಇದನ್ನೇ ಇವತ್ತು ಯಾಕೆ ಮಾತಾಡ್ಬೇಕಾಗ್ಯದತ್ತೆ ಕೇಳಿದ್ರ, ಇಂಡಿ ತಾಲೂಕದೊಳಗ ಹುಟ್ಟಿ ಯಾವ ರಾಯಬಾಗ ತಾಲೂಕು ಬೆಳಗಾವಿ ನಾಡಕ್ಕೆ ಹೋಗಿ ಎಲ್ಲಾ ಲಿಂಗ ಮುತ್ಯರು ಜಲಿಸಿದ್ರು. ಹಂಗೇನು ಕೂಡ ಎಲ್ಲಾ ಲಿಂಗ ಮುತ್ಯರ ವಂಶದೊಳಗೆ ಬರ್ತಕ್ಕಂಥವ್ರು ಅವರ ಕರುಳಿನ ಕುಡಿನೇ ಅಂತ ಹೇಳ್ಬೋದು, ಅವರ ಸಂಬಂಧಿಗಳಾಗಿರ್ತಕ್ಕಂಥವ್ರ ಮನೆಯೊಳಗ ಮತ್ತು ಹೊಳ್ಳಿ ಎಲ್ಲಾ ಲಿಂಗ ಮುತ್ಯರು ಜನ್ಮ ತಾಳಿ ಬಂದಿರತಕ್ಕಂಥದ್ದು ಹಿರೇಗೌರ ಗ್ರಾಮಕ್ಕೆ. ಅದರ ಸಲುವಾಗಿ ಇವತ್ತಿನ ದಿವಸ ಎಲ್ಲಾ ಲಿಂಗ ಮುತ್ಯರು ಹೊಳ್ಳಿ ನೆನಪುಗಳ ಮಾಡ್ಕೊಳ್ಳೋ ಸಲುವಾಗಿ ಒಂದೆರಡು ಮಾತುಗಳನ್ನ ಹಿಂಗಾಡ್ಬೇಕಾಯ್ತು. ಹೌದು.